ಮೇ ಐ ಕಮ್ ಇನ್ ಸರ್? ಗುಡ್ ಮಾರ್ನಿಂಗ್. ಒಳಗ್ ಬರೀ ಗ್ರೀನ್ ಸಿಗ್ನಲ್ ಸಿಗ್ದಂಗಾಯ್ತು. ಅಯ್ಯಯ್ಯೋ, ಇದೇನ್ ಮನೆ ಕಾಲ್ ಇದೆ? ಮನೇನ ಛತ್ರ ಮಾಡಿ ಬಾಡಿಗೆ ಗಿಡಕ್ಕೆ ಬಿಡ್ತಾರ? ಕುಂತ್ಕೊಳ್ಳಕ್ ಒಂದ್ ಮುರ್ಕುಲ್ ಚೇರು ಇಲ್ಲ, ಇವ್ರು ಕುಂತ್ಕೊಳ್ಳೋದೇ ಇಲ್ವಾ? ಅಥವಾ ಅಂಗವಿಕಲರ? ಸರ್, ನಿಮ್ಗೆ ಇಂಡಿಯನ್ ಪಾಲಿಟಿಕ್ಸ್ ಅಂಡ್ ಎಕಾನಾಮಿಕ್ಸ್ ಅಲ್ಲಿ ಯಗ್ಗಾಮಗ ಇಂಟ್ರೆಸ್ಟ್ ಇರಬೇಕು. ಅದಕ್ಕೆ ಪೇಪರ್ನ ಟಾಪ್ ಟು ಬಾಟಮ್ ಮೇಕೆಜೋಳ ಮೇಯ್ದಂಗ್ ಮೇಯ್ತಾ ಇದ್ದೀರಾ. ಸರ್, ನಾನ್ ಮಾತಾಡ್ತಾನೆ ಇದ್ದೀನಿ, ನೀವ್ ಮಾತಾಡ್ತಾನೆ ಇಲ್ವಲ್ಲ ಸರ್? ಏನ್ ಮೌನ ವ್ರತನ ಅಥವಾ ಮಾತಾಡಕ್ ಬರೋದಿಲ್ವಾ? ಮಾತಾಡಕ್ ಬರುತ್ತೆ ಸರ್. ನಾನ್ ಯಾಕೆ ಸರ್ ನಿಮ್ಮನ್ನ ಡಿಸ್ಟರ್ಬ್ ಮಾಡ್ಲಿ? ನೀವು ಪೇಪರ್ನ ಪೂರ್ತಿ ಓದಿ ಮುಗಿಸಿ ಅಲ್ಲಿ ತನಕ ನಾ ಇಲ್ಲೇ ವೇಟ್ ಮಾಡ್ತೀನಿ. ಆದ್ರೆ ನನ್ ಬೋರ್ ಹೊಡಿಯುತ್ತಲ್ಲ, ಟಿವಿಗೆ ಇದ್ರೆ ಹಾಕಿ ಬರದಿ ಓಪನ್ ಮಾಡಿದ್ರೆ ಪಕ್ಕದ ಮನೆ ಟಿವಿ. ಅಂದ್ರೆ ಕರೆಂಟ್ ಖರ್ಚಿಲ್ದೆ, ಟಿವಿ ಇನ್ವೆಸ್ಟ್ಮೆಂಟ್ ಇಲ್ದೆ ಓಸಿಯಲ್ಲಿ ಟಿವಿ ನೋಡ್ತಾ ಇದ್ದೀರಾ. ಸರ್, ಈಗ ಚಂದನ ಟಿವಿ ಬರ್ತಾ ಇದೆ, ಉದಯ ಟಿವಿ ಬರಬೇಕು ಅಂದ್ರೆ ಏನ್ ಮಾಡ್ತೀರಾ? ಅವ್ರವ್ರ ಮನೆ ಟಿವಿಗೆ ಅವ್ರವ್ರ ರಿಮೋಟ್ ಇಟ್ಕೊಂಡಿರೋದು ನೋಡಿದ್ದೀನಿ. ಆದ್ರೆ ನೀವು ಪಕ್ಕದ ಮನೆ ಟಿವಿಗೆ ನೀವು ರಿಮೋಟ್ ಇಟ್ಕೊಂಡಿದ್ದೀರಲ್ಲ ಸರ್? ಅಯ್ಯೋ, ಪಕ್ಕದ ಮನೆ ಮಕ್ಕಳು ಆಟ ಆಡಕ್ ಬಂದ್ರು, ರಿಮೋಟ್ ನ ಇಲ್ಲೇ ಮರ್ತೋಗ್ಬಿಟ್ರು, ಅದಕ್ಕೆ ಯೂಸ್ ಮಾಡ್ತಿದ್ದೀನಿ. ಅಯ್ಯೋ, ಅದು ಹೊಸಿನ. ಸದ್ಯ ಈ ಪೇಪರ್ನ ಆದ್ರೂ ದುಡ್ಡು ಕೊಟ್ಟು ಓದ್ತಾ ಇದ್ರಲ್ಲ, ಅದೇ ಸಂತೋಷ. ಪೇಪರ್ ಕೊಡ್ರೆ ಇಷ್ಟು ಬೇಗ ಬಂದ್ಬಿಟ್ನಾ? ಸರ್, ಲೇಟ್ ಅದು ಬೇಕು ಕೊಡಿ ಸರ್, ಪಕ್ಕದ ಮನೆ ಪೇಪರ್ ಹಾಕ್ಬೇಕು. ತಗೊಳ್ಳೋ ನಿನ್ನ ಹಾಕಾಣಿ. ಸರ್, 50% ಕೊಡ್ತೀನಿ ಅಂತ ಹೇಳಿಲ್ವಾ? ಇಂಪಾರ್ಟೆಂಟ್ ಮ್ಯಾಟರ್ ಎಲ್ಲ ಕಟ್ ಮಾಡ್ಬಿಟ್ಟು ಅದಕ್ಕೆ ನಿನ್ನ ಹಾಕಾಣಿನ ಕಟ್ ಮಾಡ್ಬಿಟ್ಟು. 50% ಕೊಡಕ್ಕೆ ಹೋಗ್ತಿಲ್ಲ, ಇನ್ 2 ರೂಪಾಯಿ ಕೊಟ್ಟು ಓದ್ತಿರಂತೆ. ಜಾಸ್ತಿ ಮಾತಾಡ್ತಾ ಇದ್ಯಾ? ನಾಲ್ಗೆ ಕತ್ತಿಸ್ಬಿಟ್ಟು ಚಾಕಡ ಮಾಡ್ತೀನಿ ಬಿಡ್ತೀನಿ. ಮಾಡ್ತೀರಾ ಜಿಪ್ಪಣ ಅಂತಂದು. ಡೈಲಿ ನೀವು ಓಸಿಲಿ 50 ಪೈಸಾ ಕೊಟ್ಟು ಪುಗುಸಟ್ಟೆ ಪೇಪರ್ ಓದ್ತೀರಾ? ಅದ್ ಸರಿ, ನೀವ್ ಯಾರ್ರೀ? ನನ್ನನ್ನು ಯಾರು ಅಂತ ಕೇಳ್ತೀರಾ? ಸರ್, ನನ್ನನ್ನು ಯಾರು ಅಂತ ಕೇಳ್ತಿರಲ್ಲ ಸರ್? ಮೈ ನೇಮ್ ಇಸ್ ವಿಕ್ರಮ್. ನನ್ನ ಎಲ್ಲರೂ ಪ್ರೀತಿಯಿಂದ ವಿಕಿ ವಿಕಿ ಅಂತ ಕರೀತಾರೆ. ಐ ಆಮ್ ಕಮಿಂಗ್ ಫ್ರಮ್ 24 ಅವರ್ಸ್ ಟಿವಿ ಚಾನೆಲ್. 24 ಅವರ್ಸ್ ಟಿವಿ ಚಾನಲ್ ಎಲ್ಲರೂ ಇದೆ. ಮಧ್ಯರಾತ್ರಿ 12 ಗಂಟೆ ಆದ್ಮೇಲೆ ಮಿಡ್ ನೈಟ್ ಮಸಾಲಾ ಅಂತ ಬರುತ್ತೆ. 24 ಅವರ್ಸ್ ಇರೋದು ಓನ್ಲಿ ಹಾಸ್ಪಿಟಲ್ಸ್. ನಮ್ಮ ಟಿವಿ ಚಾನಲ್ 24 ಅವರ್ಸ್ ಮೆಗಾ ಸೀರಿಯಲ್ ನ ಆಗ್ತಾ ಇರುತ್ತೆ. 30 ನಿಮಿಷಕ್ಕೆ ಒಂದೊಂದು ಸೀರಿಯಲ್. ಅದ್ರಲ್ಲಿ 20 ನಿಮಿಷ ಬರೀ ಅಡ್ವರ್ಟೈಸ್ಮೆಂಟ್ ಆಗ್ತಾ ಇರ್ತೀವಿ. ಅಕಸ್ಮಾತ್ ಸಿಡಿ ಏನಾದ್ರು ಕೆಟ್ಟೋದ್ರೆ, ವಿಡಿಯೋ ಟೇಪ್ ಏನಾದ್ರು ಕಟ್ ಆದ್ರೆ, ಈ ತರ ಸಣ್ಣ ಪುಟ್ಟ ಸಂದರ್ಶನಗಳನ್ನ ಮಾಡಿ ಇನ್ಸರ್ಟ್ ಮಾಡಿ ಗ್ಯಾಪ್ ನ ಫಿಲ್ ಅಪ್ ಮಾಡ್ತೀವಿ. ಅದಕ್ಕೆ ನಿಮ್ಮ ಸಂದರ್ಶನಕ್ಕೋಸ್ಕರ ಬಂದಿದ್ದೀನಿ. ಈಗ ನಮಗೆ ಅದಕ್ಕೆಲ್ಲ ಟೈಮ್ ಇಲ್ಲ. ನೀವ್ ಹಿಂಗ್ ಹೇಳ್ತೀರಾ ಅಂತ ನಮಗೆ ಗೊತ್ತು. ಅದಕ್ಕೆ ನಮ್ಮ ಕಂಪನಿಯವರು ಸಂದರ್ಶನ ಮಾಡೋರು ಟೈಮ್ ಕಿಲ್ ಆಗಬಾರ್ದು ಅಂತ 100 ರೂಪಾಯಿ ಬೆಲೆ ಬಾಳೋ ವಸ್ತುನ ಗೌರವ ಪೂರ್ವಕವಾಗಿ ನಿಮಗೆ ಕೊಡ್ತಾ ಇದ್ದಾರೆ. ನಮಗೆ ವಸ್ತುಗಿಸ್ತು ಏನು ಬೇಡಿ, 25 ರೂಪಾಯಿ ಡಿಸ್ಕೌಂಟ್ ಮಾಡಿ, 75 ರೂಪಾಯಿ ಕ್ಯಾಶ್ ಡೌನ್ ಮಾಡಿ. ನಾನು ಸಾಗಲಿದ್ದೀನಿ, ನೀವು ಕೈಯಾಗ ತೊಳಿ. ಕೆಳಗಡೆ ಜಾಸ್ತಿ ಹುಡುಕ್ಬೇಡಿ, ಮೇಲ್ ಜೋಬಲ್ಲಿ ತೊಳಿ. ಜಾಸ್ತಿ ಅಲ್ಲ ಅನ್ಬಿಡಿ, ಹೆಂಗೆ ಹೋಗ್ತಾ ಇದೆ. ಪ್ರಶ್ನೆನ ನಾನ್ ಕೇಳ ಇಲ್ಲ ನೀವ್ ಕೇಳ್ತೀರಾ? ನಮಗೆ ಕೇಳಿ ಮಾತ್ರ ಅಭ್ಯಾಸ. ಕೇಳ್ಕೊಳ್ಳಿ. ಸಂಸಾರ ಅನ್ನೋದು ಬರೀ ಗೋಲ್ಡ್, ಬಂಧುಗಳು ಅನ್ನೋದು ಕಿತ್ತು ತಿನ್ನೋ ಕಾಗೆಗಳು, ಮದುವೆ ಅನ್ನೋದು ಸುಮ್ಮನೆ ಖರ್ಚು, ಹೆಂಡತಿ ಅನ್ನೋದು ಟಾರ್ಚರ್, ಮಕ್ಕಳನ್ನೋದು ಡಬಲ್ ಟಾರ್ಚರ್, ಕೇಳಬಾರದು. ಸಂಬಳ ಎಷ್ಟು ಅಂತ ಕೇಳಬಹುದಾದದ್ದು, ಹಣಕ್ಕೆತ್ರ ಎಷ್ಟು ಅಂತ ನೋಡಬಾರದು. ಮದುವೆಗೆ ಹೆಣ್ಣು ನೋಡಬಹುದಾದದ್ದು, ಬಸ್ ಸ್ಟ್ಯಾಂಡ್ ಅಲ್ಲಿ ಫಿಗರ್ಗಳನ್ನ. ಭಿಕ್ಷೆ ಬೇಡಿ ತಿಂದ್ರೆ ಭಿಕ್ಷುಕ, ಅಯ್ಯೋ ಕಾಸು ಕೊಡ್ತಿಂದ್ರೆ ರಕ್ಷಕ, ಆಸೆಗೆ ನೀನು, ದುಡ್ಡಿಗೆ ನಾನು. ಅಯ್ಯ, ನಾನು ಮನುಷ್ಯ. ನಾನು ನೀನ್ ಯಾವ ಕ್ಯಾಟಗರಿ ಅಂತಾನೆ ಗೊತ್ತಾಗ್ತಾ ಇಲ್ಲ ಗುರುವೆ. ದಯವಿಟ್ಟು ನಿನ್ ಪಾದನ ತೋರ್ಸು, ಕ್ಲೋಸ್ ಅಪ್ ಅಲ್ಲಿ ಶೂಟಿಂಗ್ ಮಾಡ್ಕೊಂಡು. ಅಯ್ಯೋ ಪದ್ದು, ಹೆಂಗಿದ್ಯೋ ಕಂದ? ಚೆನ್ನಾಗಿದ್ಯಾ? ಅಯ್ಯೋಯ್ಯೋಯ್ಯೋ, ಇದೇನೋ ಇಷ್ಟು ಸ್ವರ್ಗವಾಗಿದ್ಯಲ್ಲೋ. ಸ್ವರ್ಗೋಗಿರ್ಬೇಕಾದ್ರೆ ಹಿಂಗಿದಾರಲ್ಲ, ಇದಕ್ ಮುಂಚೆ ಹೆಂಗಿರ್ಬೋದು? ಫಿಲ್ಮ್ ಆಕ್ಟರ್ ದೊಡ್ಡನೆ ಅಂತಾರ. ಎಕ್ಸ್ಕ್ಯೂಸ್ ಮೀ, ಯಾರೀ ಕ್ರೌಡು? ನಮ್ಮ ಬಂಧುಗಳು. ಆಹಾ, ಎಂತ ಸೂಪರ್ ಫ್ಯಾಮಿಲಿ. ಹಂಗೆ ನಿಂತ್ಕೊಳ್ಳಿ ಸರ್, 1 ನಿಮಿಷ ಶೂಟಿಂಗ್ ಮಾಡಿ ಕಂಪ್ಯೂಟರ್ ಪ್ರಿಂಟ್ ತೆಗೆದು ಬಿಡ್ತೀನಿ. ಕಂಪ್ಯೂಟರ್ ಪ್ರಿಂಟಾ? ವೆರಿ ಗುಡ್. ನನ್ನ ಫೋಟೋ ಎಲ್ಲ ಹಾಕ್ತೀರಾ? ಬಸ್ ಸ್ಟ್ಯಾಂಡ್ ಗಂಡಸರು ಕಾಕಾಸ. ಪದ್ದು, ಯಾರೇವನು? ಮೊದ್ಲು ಅವ್ನ ಆಚೆ ಕಳ್ಸು. ಏಯ್, ನಮ್ಮಕ್ಕ ಹೇಳೋಯ್ತಲ್ಲ, ಪ್ಲೀಸ್ ಗೆಟ್ ಔಟ್. ಅಕ್ಕನಿಗೆ ಅಷ್ಟೊಂದು ಪವರ? ಹಂಗಾರ ಬಾವ ಏನ ಡಮ್ಮಿನ? ಏಯ್, ನಾನೇನ್ ಡಮ್ಮಿ ಏನೋ? ಹೊರಗೋಗೋ ಜಿಮ್ಮಿ. ಏಯ್, ನಮ್ಮ ಬಾವ ಹೇಳೋಯ್ತಲ್ಲ, ಪ್ಲೀಸ್ ಗೆಟ್ ಔಟ್. ಈ ನಿಂಬೆ ಹಣ್ಣಿನಂತ ಹುಡುಗಿ ಬಂತು ನೋಡು, ನೋಡು ಏ ಬಾಲು. ಚಿಂಪಾಂಜಿ, ಪರ್ಕೇಟ್ ಏನಾದ್ರು ಬೇಕಾ? ನನ್ನ ರೇಂಜಿಗೆ ಇಂತ ಖರಾಬ್ ಫಿಗರ್ ಎಲ್ಲ ಭಯಂಗ ಆಗೋಯ್ತಲ್ಲ. ಅದಿರ್ಲಿ, ಇಂತ ಒಳ್ಳೆ ಎಕ್ಸ್ಟ್ರಾರ್ನರಿ ಫೇಸ್ ಕಟ್ಗೆ ಒಂದ್ ಎಕ್ಸ್ಟ್ರಾರ್ನರಿ ಫಿಗರ್ ಸಿಗ್ಲಿಲ್ಲ ಅಂದ್ರೆ ಹೆಂಗಯ್ಯ? ಚೆನ್ನಯ್ಯ ಚೆನ್ನಯ್ಯ ನಡುಗಿದೆ ಗಡ್ಡ ಗಡ್ಡ ಗಂಗಮ್ಮ. ಯಾರೀ ಫಿಗರು? ನನ್ನ ಮ್ಯಾಜಿಕ್ಗೆ ಶ್ರುತಿ ಸೇರಿಸಿ ಗಾನ ಹಾಡಿದ್ದು ಪಕ್ಕ MS ಸುಬ್ಬಲಕ್ಷ್ಮಿ ಕಂಠ ಇದ್ದಂಗಿದೆ. ಹೌದಾ? ನನ್ ಹಾಡ್ ಕೇಳಿ 100 ಜನ ಔಟ್ ಆದ್ರು. ಈಗ ನೀನೇ ನನ್ನ ಫೇವರೇಟ್ ಹೀರೋ. ಇನ್ಯಾಕ್ ಲೇಟು? ಒಂದು ಫ್ಲೈಯಿಂಗ್ ಕಿಸ್ ಕಳ್ಸೇ ಬಿಡೋಣ. ಕಚ್ಕೊಂಡ್ರು ಕಚ್ಕೋಬಹುದು. ವಿಕಿ, ಯು ಆರ್ ಲಕ್ಕಿ.
ಒಂದ್ 4 ದಿನ ನಮ್ಮ ಅಕ್ಕನ ಮನೇಲಿ ಜಾಂಡ ಊರಿ ಈ ಫಿಗರ್ಗೆ ಕಾಲ್ ಹಾಕಿ ಕ್ಲೀನ್ ಆಗಿ ಅಮ್ಕೊಂಡು ನನ್ನ ಲವ್ ಅನ್ನೋ ಬಾಗ್ಲಲ್ಲಿ ಗೇಟ್ ಹಾಕೊಂಡ್ಬಿಡ್ಬೇಕು. ಹೇಗಿದೆ ನನ್ನ ಸ್ಟೈಲು? ಸೂಪರ್. ಇಲ್ಲೋಡು, ಚೆನ್ನಾಗಿ ತಿಂದು ಮೈ ಗೊಟ್ಟಾಗಿಟ್ಕೋ. ನಾವೆಲ್ಲ ಊಟ ಆದ್ಮೇಲೆ ಪಾತ್ರೆ ಎಲ್ಲ ಚೆನ್ನಾಗಿ ತೊಳೆದು ಅಡಿಗೆ ಮನೆಯಲ್ಲಿ ಸಾಂಬ್ರಾಣಿ ಹೊಗೆ ಗಂಧದ ಕಡ್ಡಿ ಹಚ್ಚಿಟ್ಬಿಡು. ಯಾಕೆ? ನಾನ್ ವೆಜ್ ವಾಸನೆ ಬರಬಾರ್ದಲ್ಲ, ಅದಕ್ಕೆ. ಪದ್ಮನಾಭನ ವಿಷಯ ಗೊತ್ತಾದ್ರೆ ಪ್ರಾಣ ಕಳ್ಕೊಂಡ್ಬಿಡ್ತಾನೆ. ಎಸ್ ಎಸ್ ಕರೆಕ್ಟ್, ಯು ಆರ್ ಬ್ರಿಲಿಯಂಟ್ ಮೈ ಡಿಯರ್. ಅಕ್ಕ ಅಯ್ಯಯ್ಯೋ, ಅದಲ್ಲ ನನ್ನ ಮಗ ಬಂದೆ. ಸಿಸ್ಟರ್, ಲಗೇಜ್. ಹಾಯ್ ಬ್ಯಾಗೇಜ್. ಹಾಯ್ ವೇಸ್ಟೇಜ್. ಹಾಯ್ ಡ್ರೈನೇಜ್. ಇದೇನಿದು ಮಾರ್ನಿಂಗ್ ಟಿಫನ್ ಬ್ಯಾಟಿಂಗ್? ಇದನ್ನ ನೋಡಿದ್ರೆ ಮಧ್ಯಾಹ್ನದ ಮೀಲ್ಸ್ ಬ್ಯಾಟಿಂಗ್ ತರ ಕಾಣುತ್ತಾ? ಅಲ್ಲ, ಎಲೆ ಸೈಜ್ಗೂ ಇಡ್ಲಿ ಸೈಜ್ಗೂ ಒಂದಕ್ಕೊಂದು ಸಮಾಧಾನ ಇಲ್ವಲ್ಲ? ಫುಲ್ ಫ್ಯಾಮಿಲಿ ಡಯಟ್, ಅದಕ್ಕೆ ಬರೀ ಟಿಫನ್. ಕಾಲ್ ಕಾಣಿಸ್ತಾ ಇದೆ. ಇಷ್ಟು ದೊಡ್ಡ ದೇಹ ಅಂದ್ಮೇಲೆ ಕಾಲ್ ಕಾಣದೇ ಇರುತ್ತೇನೋ? ಕಾಲಲ್ಲಪ್ಪ, ಅಯ್ಯಯ್ಯೋ, ಚಾಪೆ ಸೈಜ್ ಅಲ್ಲಿ ಎಲೆ ಇದ್ದಾಗ್ಲೇ ಅನ್ಕೊಂಡೆ. ಮೇ ಐ ಕಮ್ ಇನ್ ಪ್ಲೀಸ್? ನೆಗೆಯೋದು, ತೆವಳೋದು, ಓಡೋದು, ಈಜೋದು. ಅಯ್ಯೋ, ಮಿನಿ ಮಿಲಿಟರಿ ಹೋಟ್ಲೆ ಅಂಡರ್ಗ್ರೌಂಡ್ ಅಲ್ಲಿ ಇಟ್ಟಾರಲ್ಲಪ್ಪ. ಡಿಸ್ಕವರಿ ಚಾನೆಲ್ ಸತ್ತು ಬಿಟ್ಟಿದೆ. ಇದೆಲ್ಲ ನಿಮ್ಗೆ ಚೆನ್ನಾಗಿದ್ಯಾ? ಚೆನ್ನಾಗಿರೋದಕ್ಕೆ ತಿನ್ನೋದು. ನೀವೆಲ್ಲ ಒಟ್ಟು ಹೊಡೆದೋಗದೆ ಸಾಯೋದಿಲ್ಲ. ನಮ್ಮ ಅಕ್ಕ ಬಾಬಾ ಕೈ ಕಟ್ಟಿ ಬಾಯಿ ಕಟ್ಟಿ ಸಂಪಾದನೆ ಮಾಡಿ ದುಡ್ಡನ್ನ ಈ ತರ ಗುಡ್ಸಿ ಗುಡ್ಡಾತರ ಮಾಡ್ತಾ ಇದ್ರಲ್ಲಪ್ಪ. ನಿನಗೇನ ಬಂದಿ ದೊಡ್ಡ ರೋಗ? ನಾವ್ ಹಂಗೆ ತಿನ್ನೋದು. ಅದನ್ನ ಕೇಳಕ್ ನೀನ್ ಯಾವನು? ದಿಸ್ ಇಸ್ ಮೈ ಸಿಸ್ಟರ್ಸ್ ಹೌಸ್. ದಿಸ್ ಇಸ್ ಮೈ ಬ್ರದರ್ಸ್ ಹೌಸ್. ನನ್ ಬಗ್ಗೆ ಹೇಳಿಲ್ಲ. ಯು ಆರ್ ಮೈ ಡಿಯರ್ ಹಸ್ಬೆಂಡ್. ಅಯ್ಯಯ್ಯೋ, ಚಿಟ್ಟು ಫಂಡ್ ತರ ಆರಾಜ್ ಆಗ್ತಾ ಇದ್ರಲ್ಲಪ್ಪ. ನೀವು ನಮ್ಮ ಅಕ್ಕನ ಮನೆನ ಗುಡ್ಸಿ ಗುಂಡಾಂತರ ಮಾಡೋ ತನಕ ಇಲ್ಲಿಂದ ನೀವು ಕದ್ಲಲ್ಲ. ನಾನು ಇದಕ್ಕೊಂದು ಗದ್ದಿ ಕಾಣಿಸ್ತೀನಿ. ಈ ಅಂಕಲ್ ಮನೇಲೆ ಇದ್ರೆ ರಾತ್ರಿ ಮಲಗಿದಾಗ ಕಿವಿ ಕಚ್ಚಿ ಖಾಲಿ ಮಾಡ್ಬಿಡ್ತೀನಿ. ಒಂದು ಕಡೆ ಸ್ಪೀಕರ್ ಹೋದ್ರೂ ಚಿಂತೆ ಇಲ್ಲ. ನಾಳೆ ಬೆಳಿಗ್ಗೆ ಕೋಳಿ ಕೂಗೋದ್ರಲ್ಲಿ ನಿಮ್ಮನ್ನೆಲ್ಲ ಈ ಮನೆ ಬಿಟ್ಟು ಓಡಿಸ್ಲಿಲ್ಲ. ಅಯ್ಯೋ, ಮಸಾಲೆ ರುಬ್ಬನಾಗಿದೆ ನೋಡ್ಬಿಟ್ನೆ. ಅಯ್ಯೋ, ಪಾತ್ರೆ ತೆಗೆದ್ರೆ ಕೋಳಿ ಬಂತು, ಫ್ರಿಡ್ಜ್ ತೆಗೆದ್ರೆ ಕುರಿನೇ ಬರ್ಬೋದಾ? ಹೆಚ್ಚಿಗೆ ಮಾತಾಡ್ಬೇಡ. ನಿನ್ನೆ ಕತ್ತರಿಸ್ಬಿಟ್ಟು ಮಸಾಲೆ ತುಂಬಿಡ್ತೀನಿ. ಕೋಳಿ ಸಮೇತ ನಾಪತ್ತೆ ಆಗ್ಬಿಟ್ಟಲ್ಲ. ಆ ಕೋಳಿ ಹೋದ್ರೆ ಈ ಕೋಳಿ ಇಲ್ಲ. ಈ ಮಗುವಿನ ಆಗಮನ ನನ್ನ ಬಾಳಿಗೆ ಋತುಗಾನ. ಏನು ಕಂಠನೋ ನಿಂದು, ಒಳ್ಳೆ ಗಾಢ ಮಧುರವಾದ ಕಂಠ. ಬೆಳಿಗ್ಗೆ 3 ಗಂಟೆ ನೀರಲ್ಲಿ ನಿಂತ್ಕೊಂಡು ಪ್ರಾಕ್ಟೀಸ್ ಮಾಡ್ತಾರೋ ಕಂಠ ಇದು. ಒಂದ್ ಕೆಲಸ ಮಾಡು, ಒಂದ್ ಕೈಯಲ್ಲಿ ಮಗು, ಒಂದ್ ಕೈಯಲ್ಲಿ ತಟ್ಟೆ ಹಿಡ್ಕೊಂಡು ಒಂದ್ ರೌಂಡ್ ಹೋಗ್ ಬಂದ್ಬಿಡು. ಒಳ್ಳೆ ಕಲೆಕ್ಷನ್ ಆಗುತ್ತೆ, ನಿನ್ಗೊಂದ್ ಕೆಲಸ ಸಿಕ್ಕಂಗೂ ಆಗುತ್ತೆ. ನಾನು ತಟ್ಟೆ ಹಿಡ್ಕೊಂಡು ಹೋಗ್ ಬಂದ್ರೆ ಕಲೆಕ್ಷನ್ ಆಗುತ್ತೆ. ನೀನ್ ಹಂಗೆ ಒಂದ್ ರೌಂಡ್ ಹೋಗ್ಬಿಟ್ಟು ಬಂದ್ಬಿಟ್ರೆ ಕಲೆಕ್ಷನ್ ಆಗುತ್ತೆ. ಈ ಮಗು ಅವಳು ನಿಲ್ಲಿಸ್ತಾನೆ ಇಲ್ಲಪ್ಪ. ಆ ಮಗು ನಾ ಮುಖದ ಹತ್ರ ತಗೊಂಡೋಗ್ಬೇಡ್ವೋ, ನಿನ್ ನಾಮ ನೋಡಿ ಹೆದರ್ಕೊಳ್ಳುತ್ತೆ. ಆಗ್ಲೇ ಕೊಟ್ಟಿದ್ದಲ್ಲ ಹಾಲು, ಅದು ಸಕ್ಕರೆನೆ ಹಾಕ್ಲಿಲ್ವಲ್ಲೇ? ಹೌದಾ? ಅಯ್ಯೋ, ಈ ಟೆನ್ಷನ್ ಅಲ್ಲಿ ನನ್ಗೆಲ್ಲ ಮರ್ತು ಹೋಗ್ತಾ ಇದಾರೆ. ಹೌದು, ಹಾಲಿಗೆ ಸಕ್ಕರೆ ಹಾಕಿಲ್ಲ ಅಂತ ನಿಮಗೆ ಹೇಗೆ ಗೊತ್ತು? ನನಗ್ ಹೊಟ್ಟೆ ಹಸ್ದಿತ್ತು, ನಾನೇ ಕುಡಿದ್ಬಿಟ್ಟೆ. ವಾಟ್ ಇಸ್ ದಿಸ್ ನಾನ್ಸೆನ್ಸ್ ಯಾ? ತಗೋ. ನನ್ಗೆ ಹಾಲು, ನಾನು ಕುಡಿಯೋದು ಫಿಲ್ಟರ್ ಕಾಫಿ. ಅಯ್ಯ, ನಿನಗಲ್ಲ, ಮಗು ಕೊಡ್ತಾ ಇರೋದು. ಮಗು ಏನ್ ಕುಡಿಬೇಕು ಅದನ್ನ ಕುಡಿದ್ಬಿಟ್ಟು ಸೈಲೆಂಟ್ ಆಗ್ಬಿಟ್ಟಿದೆ. ಏನ್ ಕುಡಿಯೋದು? ಏನ್ ಕೊಟ್ಟೆ? ಅದ ನಿಮ್ ಯಜಮಾನ್ರು ಕುಡಿತಾರಲ್ಲ ಕ್ವಾಟ್ರು, ಅದ್ರಲ್ಲಿ 1 ಸ್ಪೂನ್ ಹಾಕಿದೆ, ಫುಲ್ ಸೈಲೆಂಟ್. ಅಯ್ಯೋ ಪಾಪಿ ಮುಂಡದೆ. ಡೋಂಟ್ ಎಕ್ಸೈಟ್. ನಮ್ಮ ಅಮ್ಮನೂ ನನ್ನ ಮಗು ಇದ್ದಾಗ ಅಳ್ತಿರ್ಬೇಕಾದ್ರೆ ಇದೇ ಸೇಮ್ ಥಿಂಗ್ ಹಾಕಿ ಸೈಲೆಂಟ್ ಮಾಡ್ತಿದ್ರು. ನಾನಾಗಿದ್ರೆ ಕಳ್ಳಿ ಹಾಲು ಹುಯ್ದು ಸೀರಾ ಕಳಿಸ್ಬಿಡ್ತಿದ್ದೆ ಮೇಲೆ. ಅದನ್ನ ನಿಮ್ಮ ಯಜಮಾನ್ರಿಗೆ ಹಾಕಿ